ನಾಳೆ ಸಂಜೆ ಹಾಸನದ ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಮಧ್ಯಾಹ್ನದ ತನಕ ಪದ್ಮನಾಭನಗರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ. ನಾಳೆ ಸಂಜೆ ಹಾಸನದ ಹರದನಹಳ್ಳಿಯಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ನಾಳೆ ಮಧ್ಯಾಹ್ನದ ತನಕ ಪದ್ಮನಾಭನಗರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ಚೆನ್ನಮ್ಮ ಅವರು. ಮುಂದಿನ ವಿಧಿವಿಧಾನದ ಬಗ್ಗೆ ಕುಟುಂಬ ಈಗ ನಿರ್ಧಾರ ಮಾಡಿದೆ. ನಾಳೆ ಮಧ್ಯಾಹ್ನದ ತನಕ ಪದ್ಮನಾಭನಗರದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ. ಸಂಜೆ ಒಳಗಡೆ ಹಾಸನದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಹಾಸನದ ಹರದನಹಳ್ಳಿಯಲ್ಲಿ ಅಂತ್ಯಕ್ರಿಯೆಗೆ ಕುಟುಂಬ ನಿರ್ಧಾರ ಮಾಡಿದೆ. ಇಡೀ ಕುಟುಂಬ ಆಘಾತದಲ್ಲಿದೆ. ದೇವೇಗೌಡರಿಗೆ ಬಹಳ ದೊಡ್ಡ ಶಕ್ತಿಯಾಗಿದ್ದವರು ಚೆನ್ನಮ್ಮ ಅವರು. ರಾಜಕೀಯವಾಗಿ ಯಶಸ್ವಿಯಾಗಿ ದೇವೇಗೌಡರು ಬೆಳೆದಿದ್ದಾರೆ ನಿಜ, ಆದರೆ ಇವತ್ತಿನ ಈ ಯಶಸ್ಸಿನ ಉತ್ತುಂಗವನ್ನ ಮುಟ್ಟಿದಾರಲ್ಲ, ಅಲ್ಲಿ ತನಕದ ಹಾದಿ ಸುಲಭದ್ದಾಗಿರಲಿಲ್ಲ. ಸಾಕಷ್ಟು ಏರಿಳಿತಗಳನ್ನ ನೋಡಿದ್ದಾರೆ. ಅಂತ ಏರಿಳಿತಗಳಲ್ಲಿ ದೇವೇಗೌಡರ ಜೊತೆ ಗಟ್ಟಿಯಾಗಿ ನಿಂತವರು ಚೆನ್ನಮ್ಮ ಅವರು. ರಾಜ್ಯದಲ್ಲಿ ದೇಶದಲ್ಲಿ ರಾಜಕಾರಣ ಮಾಡಲಿ, ಆದರೆ ಮನೆಗೆ ಬಂದ ನಂತರ ರಾಜಕೀಯದ ಬಗ್ಗೆ ರಾಜಕಾರಣದ ಬಗ್ಗೆ ಮಾತೇ ಇಲ್ಲ. ಬಹಳಷ್ಟು ಜನ ಮಾತಾಡ್ತಾ ಇದ್ರು, ಅವ್ರ ಬಗ್ಗೆ ಮಾತಾಡ್ತಾ ಇದ್ರು. ಕುಟುಂಬವನ್ನ ಹತ್ರದಿಂದ ನೋಡಿದವರು, ಬಲ್ಲವರು. ಮನೆಯ ಹೊಸ್ತಿಲು ದಾಟಿ ಒಳಗಡೆ ಬಂದ್ರೆ ರಾಜಕಾರಣವನ್ನ ಅಲ್ಲೇ ಬಿಟ್ಟು ಬರಬೇಕು ಅಂತ. ದೇವೇಗೌಡರು ಕೂಡ ರಾಜಕೀಯದ ಬಗ್ಗೆ ಏನು ಮಾತಾಡ್ತಾ ಇರಲಿಲ್ಲ ಚೆನ್ನಮ್ಮ ಅವ್ರ ಜೊತೆ. ಮನೆಗೆ ಯಾರೇ ರಾಜಕಾರಣಿಗಳು ಬರಲಿ, ಚೆನ್ನಮ್ಮ ಅವರು ಕೂಡ ಅವರ ಕುಟುಂಬದ ಬಗ್ಗೆ ಮಾತಾಡ್ತಾ ಇದ್ರು. ಮಕ್ಕಳೇನ್ ಮಾಡ್ತಿದ್ದಾರೆ, ಓದ್ತಾ ಇದ್ದಾರಾ, ಏನು ಓದ್ತಿದ್ದಾರೆ, ಮದುವೆ ಮಾಡಿದ್ರ, ಹೆಣ್ಣು ನೋಡಿದ್ರ, ಇಂಥದ್ದೇ ಮಾತಾಡ್ತಾ ಇದ್ರು ಚೆನ್ನಮ್ಮ ಅವರು. ರಾಜಕಾರಣದ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಎಂಥದ್ದೇ ಸೋಲಿನ ಸ್ಥಿತಿಯಲ್ಲಿ, ಹತಾಶರಾದಂತಹ ಪರಿಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಚೆನ್ನಮ್ಮ ಅವ್ರು ಹೇಳ್ತಾ ಇದ್ದಿದ್ದು, ಧೈರ್ಯಗೆಡಬೇಡಿ, ಧೈರ್ಯವಾಗಿರಿ, ಎಲ್ಲ ಒಳ್ಳೇದಾಗತ್ತೆ ಅಂತ ದೇವರ ಪ್ರಸಾದವನ್ನ ಕೊಟ್ಟು ಹೇಳ್ತಾ ಇದ್ರಂತೆ. ಎಂಥದ್ದೇ ಸಂಕಷ್ಟದ ಪರಿಸ್ಥಿತಿ ಇರಲಿ, ಸೋತು ಕೂತಿರ್ಲಿ, ಆದ್ರೆ ಅವರ ಮಾತು ಬಹಳ ದೊಡ್ಡ ಚೈತನ್ಯ ಕೊಡ್ತಾ ಇತ್ತು. ಎಲ್ಲರೂ ಹೇಳ್ತಾರೆ ಸೋತಾಗ, ತಲೆ ಕೆಡಿಸ್ಕೋಬೇಡಿ, ಮುಂದೊಂದಿನ ಗೆಲ್ತೀರಾ ಬಿಡಿ ಅಂತ. ಆದ್ರೆ ಅದೇ ಮಾತನ್ನ ಚೆನ್ನಮ್ಮ ಅವರು ಹೇಳಿದಾಗ ಅದಕ್ಕಿರುವಂತಹ ಶಕ್ತಿಯೇ ಬೇರೆ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.